ಬಿಡದಿ ರೈತರ ಮೇಲಿನ ಕೇಸ್ಗೆ ಬಿಗ್ ಟ್ವಿಸ್ಟ್. 11 ಅನ್ನದಾತರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು. ಇದು ಸತ್ಯಕ್ಕೆ ಸಂದ ಜಯ ಎಂದ ನಿಖಿಲ್ ಕುಮಾರಸ್ವಾಮಿ. ಯಾರೇನ್ ಹೇಳಿ ನಾನಂತೂ ಮಂತ್ರಿಗಿರಿ ಆಕಾಂಕ್ಷಿ. ನಾಳೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಸಾಧ್ಯತೆ. ನನಗೆ ಚಾನ್ಸ್ ಸಿಗೋ ನಿರೀಕ್ಷೆ ಇದೆ ಎಂದ ಬೇಳೂರು. ಚುನಾವಣಾ ರಾಜಕೀಯಕ್ಕೆ ಸಿದ್ದರಾಮಯ್ಯ ನಿವೃತ್ತಿ. ಇದೊಂದು ಕಾಂಗ್ರೆಸ್ಗೆ ಬೆದರಿಕೆ ಹಾಕುವ ಪ್ರಯತ್ನ. ಮಾಜಿ ಸಿಎಂಗೆ ಆರ್ ಅಶೋಕ್ ಟಕ್ಕರ್. ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆಯಿಂದ ಕೃಷಿಗೆ ಹಾನಿ. ಸಿಮೆಂಟ್ನ ಎಎಫ್ಆರ್ ಘಟಕ ಸ್ಥಗಿತಕ್ಕೆ ರೈತರ ಆಗ್ರಹ. ಬಾಗಲಕೋಟೆ ಡಿಸಿ ಕಚೇರಿ ಬಳಿ ಪ್ರತಿಭಟನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ದೇಶಾದ್ಯಂತ ಮುಂದಿನ ವಾರ ಭಾರೀ ಮಳೆ. 17 ರಾಜ್ಯಗಳಿಗೆ ಹೈ ಅಲರ್ಟ್ ಘೋಷಣೆ.